ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಶುಭಾ ಮನು ವ್ಲಾಗ್ಸ್. ಫ್ರೆಂಡ್ಸ್, ಇದು ನನ್ನ ವೆಯ್ಟ್ ಲಾಸ್ ಜರ್ನಿಯ ಡೇ 46 ಆಗಿರುತ್ತೆ. ಹಾಗಾಗಿ ನಾನಿಲ್ಲಿ ಬೆಳಿಗ್ಗೆ ಎದ್ದು ನನ್ನ ರೊಟೀನು ಕೂಡ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಅಂತಂದರೆ ನಿನ್ನೆ ಸ್ವಲ್ಪ ಮಲಗಿದ್ದು ಲೇಟ್ ಆಗಿರೋದ್ರಿಂದ ಬೆಳಿಗ್ಗೆ ಎದ್ದದ್ದು ಕೂಡ ಲೇಟ್ ಆಯಿತು. ಇನ್ನು ನನ್ನ ರೊಟೀನು ಕೂಡ ಸ್ವಲ್ಪ ಲೇಟಾಗಿಯೇ ಸ್ಟಾರ್ಟ್ ಮಾಡಿಕೊಂಡೆ. ಮನೆಯವರಿಗೆಲ್ಲ ತಿಂಡಿ ಮಾಡಿ ಅವ್ರನ್ನ ಅವ್ರವ್ರ ಕೆಲಸಗಳಿಗೆ ಕಳಿಸಿ ಅದಾದ ನಂತರ ನಾನಿಲ್ಲಿ ನನ್ನ ರೊಟೀನ್ನ ಸ್ವಲ್ಪ ಲೇಟಾಗಿಯೇ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಖಾಲಿ ಹೊಟ್ಟೆಯಲ್ಲಿ ಮೆಂತ್ಯ ನೀರನ್ನ ಕುಡಿದು ಅದಾದ ನಂತರ ನಾನಿಲ್ಲಿ ಫ್ರೆಶ್ ಅಪ್ ಆಗಿಲ್ಲ. ಹೊಟ್ಟೆ ಹಶ್ವಾಗ್ತಿತ್ತು, ಟೈಮ್ ಕೂಡ ಆಗಿತ್ತಲ್ಲ ಅಂತೇಳಿ ರಾಗಿ ಸ್ಮೂತಿನ ಮಾಡಿಕೊಂಡು ಅದಾದ ನಂತರ ನನ್ನ ಕೆಲಸಗಳೆಲ್ಲ ಮುಗಿಸಿ ಫ್ರೆಶ್ ಅಪ್ ಆಗೋಣ ಅಂತ ಹೇಳ್ಬಿಟ್ಟು ನಾನಿಲ್ಲಿ ರಾಗಿ ಸ್ಮೂತಿನ ಮಾಡ್ಕೋತಾ ಇದ್ದೀನಿ ಫ್ರೆಂಡ್ಸ್. ಇನ್ನು ನಾನು ನಿನ್ನೆ ವೀಡಿಯೋದಲ್ಲಿ ನನ್ನ ಏಜು ಮತ್ತು ಒಂದು ವೆಯ್ಟ್ ಲಾಸ್ ಮಾಡ್ಕೊಳ್ಳೋದಕ್ಕೆ ಹೆಲ್ತು ಏಜು ಎಲ್ಲ ಇಂಪಾರ್ಟೆಂಟ್ ಆಗುತ್ತೆ, ಅದು ಕೂಡ ಮ್ಯಾಟರ್ ಆಗುತ್ತೆ ಅಂತ ತಿಳಿಸಿದೆ. ಕೆಲವೊಬ್ರು ನಿನ್ನೆ ವೀಡಿಯೋನ ಫುಲ್ಲು ನೋಡ್ದೇನೆ ಕಮೆಂಟ್ ಮಾಡ್ತಿದ್ರು, ಅಂದರೆ ಎಲ್ಲೂ ಕೂಡ ಏಜ್ ತಿಳಿಸಿಲ್ವಲ್ಲ ನೀವು ಅಂತೇಳಿ. ನಾನು ವಿಡಿಯೋ ಮಧ್ಯದಲ್ಲಿ ನನ್ನ ಏಜನ್ನು ತಿಳಿಸಿದ್ದೀನಿ. ನನಗೆ ಈ ಒಂದು ಜೂನು 30 ಬಂತು ಅಂತ ಅಂದರೆ 29 ಕಂಪ್ಲೀಟ್ ಆಗಿ 30ಗೆ ಬೀಳುತ್ತೆ, ಅಂದರೆ 30 ವರ್ಷಕ್ಕೆ ಕಾಲಿಡ್ತೀನಿ. ಅಂದರೆ ನನ್ನ ಏಜ್ ಬಂದು 30 ಇಯರ್, ಇವಾಗ 30 ರನ್ನಿಂಗ್ ಆಗಬೇಕು. ಹಾಗಾಗಿ ನಾನು ತಿಳಿಸಿದ್ದೀನಿ, ಬಟ್ ವಿಡಿಯೋ ಫುಲ್ಲು ನೋಡ್ತು ಅಂತ ಅಂದರೆ ನಿಮಗೆ ಗೊತ್ತಾಗತ್ತೆ. ಹಾಗಾಗಿ ಕಮೆಂಟ್ಸ್ ಮಾಡಿದ್ರಲ್ಲ, ಅದಕ್ಕೆ ಇನ್ನೊಂದು ಸಲ ಹೇಳ್ತಾ ಇದ್ದೀನಿ. ಇನ್ನು ನಾನೇನು ಒಂದು ವೆಯ್ಟ್ ಲಾಸ್ ಜರ್ನಿನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಅದರಲ್ಲಿ ಮಧ್ಯೆ ನಾನೊಂದು ಕೆಲವೊಂದು ಚಾಲೆಂಜ್ಗಳನ್ನ ತಗೊಂಡು ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡು ಮಾಡ್ಕೋತಾ ಇದ್ದೀನಿ ಫ್ರೆಂಡ್ಸ್. ಅಂತಂದರೆ ನಾನೇನು ಒಂದು ವೆಯ್ಟ್ ಲಾಸ್ ಮಾಡಬೇಕಾದ್ರೆ ಮಧ್ಯದಲ್ಲಿ, ಅಂದರೆ ವೀಕ್ಲಿ 1 ಟೈಮು 2 ಟೈಮು, ಇಲ್ಲಾಂದರೆ ಏನಾದರೂ ಸ್ವಲ್ಪ ಹೊರಗೆ ಹೋಗಿದ್ದು ಬಂತು ಅಂತ ಅಂದರೆ ತಲೆನೋವು ಬರುತ್ತೆ. ತಲೆನೋವು ಬಂದಿದೆ ಅಂತ ಹೇಳ್ಬಿಟ್ಟು ಕಾಫಿನ ತಗೋತಿದ್ದೆ. ಮತ್ತು ಪೀರಿಯಡ್ ಟೈಮಲ್ಲಿ ಕ್ರೇವಿಂಗ್ ಆಗುತ್ತೆ ಕಾಫಿ ಕುಡಿಬೇಕು ಅಂತೇಳಿ, ಆ ಥರ ಎಲ್ಲ ಅಭ್ಯಾಸದಿಂದ ಸ್ವಲ್ಪ ಕಾಫಿನೂ ಕೂಡ ತಗೋತಿದ್ದೆ. ಹಾಗಾಗಿ ಅದನ್ನೆಲ್ಲ ಸ್ಟಾಪ್ ಮಾಡಬೇಕು, ಒಂದು ಚಾಲೆಂಜ್ನ ತಗೊಳ್ಳೋಣ ಅಂತೇಳಿ ಏನೋ ಒಂದು ನೋ ಶುಗರ್ ಅನ್ನೋದನ್ನ ಚಾಲೆಂಜ್ ತೊಗೊಂಡಿದ್ದೀನಿ. ಹಾಗಾಗಿ ಈ ಕಾಫಿ ಮತ್ತು ಸ್ವೀಟ್ ಐಟಮು ಯಾವುದು ಕೂಡ ಬಾಯಿಗೆ ಆಗ್ತಾನೇ ಇಲ್ಲ. ಹಾಗಾಗಿ ಯಾವೊಂದು ಚಾಲೆಂಜ್ನ ತೊಗೊಂಡಿದ್ದೀನಿ ಅದನ್ನು ಕೂಡ ಕಂಟಿನ್ಯೂ ಮಾಡಿಕೊಂಡು ಬರ್ತಾಯಿದ್ದೀನಿ, ಎಲ್ಲೂ ಕೂಡ ಮಿಸ್ ಮಾಡಿಲ್ಲ. ನಾನೇನೋ ಒಂದು ಫುಡ್ಡು ರೊಟೀನ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ, ಇದನ್ನೇ ತಿಂದೆ ಅಂತ. ಅದೇನೇ ನಾನು ತಿನ್ನೋದು, ಮತ್ತು ಎಕ್ಸ್ಟ್ರಾ ನಾನೇನು ತಿನ್ನೋಕ್ಕೂ ಹೋಗಲ್ಲ, ಬಾಯಿಗೂ ಕೂಡ ಇಡೋಕ್ಕೂ ಹೋಗಲ್ಲ. ಮತ್ತು ನಾನಿಲ್ಲಿ ಮಧ್ಯಾಹ್ನದ ಊಟಕ್ಕೆ ನೆನೆದೇ ಸ್ವಲ್ಪ ಸಾಂಬಾರಿತ್ತು ಅಂತೇಳಿ ಮುದ್ದೆ ಮತ್ತು ಸಿರಿಧಾನ್ಯದ ರೈಸ್ನ ಮಾಡಿದ್ದೆ. ನಾನಿಲ್ಲಿ ಸ್ವಲ್ಪ ಮುದ್ದೆ, ಅದ್ರ ಜೊತೆಗೆ ಸ್ವಲ್ಪ ಸಾಂಬಾರು, ಸಲಾಡ್ನ ತಗೊಂಡು ತಿಂದು ಮುಗಿಸಿ ಅದಾದ ನಂತರ ಮೊಸರು ಮತ್ತು ಉಪ್ಪಿನಕಾಯಿ ರೈಸ್ ಹಾಕ್ಕೊಂಡು ತಿಂತಾಯಿದ್ರೆ ತುಂಬಾ ಚೆನ್ನಾಗಿರುತ್ತೆ. ನನಗಂತೂ ತುಂಬ ದಿನಗಳಿಂದ ಮಿಸ್ ಮಾಡ್ಕೋತಾ ಇದೆ ಅಂತಿದ್ದೆ, ಆ ಥರ ಅಂದ್ಕೊಂಡು ಫೀಲ್ ಮಾಡ್ಕೋತಾ ಇದ್ದೆ. ಮತ್ತು ಇವಾಗ ಸ್ವಲ್ಪ ಮುದ್ದೆ ಎಲ್ಲ ತಿಂದಿದ್ನಲ್ಲ, ಅದೇ ಸಾಕು ಊಟಕ್ಕೆ ಅಂತೇಳಿ ಸುಮ್ಮನೆ ಆಗ್ಬಿಡ್ತಾ ಇದೆ. ಬಟ್ ಮೊಸರು ಮತ್ತು ಸಿರಿಧಾನ್ಯದ ರೈಸ್ ಎಲ್ಲ ಇತ್ತಲ್ಲ, ತುಂಬಾ ತಿನ್ನಬೇಕು ಉಪ್ಪಿನಕಾಯಿನ ಹಾಕ್ಕೊಂಡು ಅಂತೇಳಿ ಅನ್ನಿಸ್ತಾ ಇತ್ತು. ಹಾಗಾಗಿ ನಾನಿಲ್ಲಿ ಉಪ್ಪಿನಕಾಯಿ ಮೊಸರು ಇದನ್ನೆಲ್ಲ ಹಾಕ್ಕೊಂಡು ಸಿರಿಧಾನ್ಯದ ರೈಸ್ಗೆ ತಿಂತಾಯಿದ್ದೀನಿ. ಈ ಒಂದು ರೈಸು ನಾನು ತೊಗೊಂಡಿರೋದು ಒಂದು ಇಷ್ಟು ಗಾತ್ರದ ಇದು ತುತ್ತನ್ನ ಮಾಡ್ಕೊಂಡು ಅಂದರೆ ಒಂದು 3 ತುತ್ತು ಆಗುತ್ತೆ ಅಷ್ಟೇ. ನಾನು ಅದನ್ನೇ ಚೂರೇ ತಿನ್ಕೊಂಡು ಅದನ್ನು ಸವಿತೀನಿ ಅಂತ. ಅಂದರೆ ಬೇಗ ಖಾಲಿ ಆಗಿಬಿಟ್ರೆ ಅಯ್ಯೋ ಇಷ್ಟು ಬೇಗ ಮುಗ್ದೋಯ್ತಾ, ತಿನ್ನೋರಿಗೆ ಅದು 3 ತುತ್ತು, ನಾನು ಸ್ವಲ್ಪ ಚೂರೇ ತಿನ್ಕೊಂಡು ಅದನ್ನು ಎಂಜಾಯ್ ಮಾಡಿಕೊಂಡು ಅದನ್ನೆಲ್ಲ ಏನೋ ಒಂಥರ ಹುಳಿ ಮತ್ತು ಉಪ್ಪು ಮತ್ತು ಮೊಸರು ಇದೆಲ್ಲ ಹೇಳ್ಬೇಕಾ, ಎಷ್ಟು ಇವಾಗ ವಾಯ್ಸ್ ಕೊಡ್ತಾ ಇದ್ದೀನಿ, ಇವಾಗೂ ತಿನ್ನಬೇಕು ಅನ್ನಿಸ್ತಾ ಇದೆ, ಅಷ್ಟು ಬಾಯಲ್ಲಿ ನೀರು ಬರ್ತಾ ಇದೆ. ಹಾಗಾಗಿ ನನ್ನ ಆಸೆನೂ ಏನಕ್ಕೆ ಅದ್ಮಿಟ್ಕೊಳ್ಳೋದು ಅಂತ ಹೇಳ್ಬಿಟ್ಟು ನಾನಿಲ್ಲಿ ಅವಾಗೇ ಮುದ್ದೆ ಸಾಂಬಾರು ತಗೊಂಡಿದ್ನಲ್ಲ, ಅದೇ ಸಾಕಾಗಿತ್ತು. ಬಟ್ ಮೊಸರು ಅನ್ನ ತಿನ್ನಬೇಕು ಅಂತ ಅಂದ್ಕೊಂಡು ತುಂಬಾ ಆಸೆ ಇತ್ತು. ಹಾಗಾಗಿ ನಾನಿಲ್ಲಿ ಮೊಸರು ಅನ್ನನ ತಿಂತಾಯಿದ್ದೀನಿ. ಮತ್ತು ಮೊಸರನ್ನ ತಿಂದ ನಂತರ ನಾನು ಮಜ್ಜಿಗೆ ಕುಡಿಯೋಕ್ಕೆ ಹೋಗಲಿಲ್ಲ, ಯಾಕಂದರೆ ಮೊಸರು ಆಲ್ರೆಡಿ ತೊಗೊಂಡಿದ್ನಲ್ಲ, ಜಾಸ್ತಿ ಆಗುತ್ತೆ ನನ್ನ ಬಾಡಿಗೆ ಅಂತ ಹೇಳ್ಬಿಟ್ಟು ತೊಗೊಳಕ್ಕೆ ಹೋಗಲಿಲ್ಲ. ಚೆನ್ನಾಗಿ ನೀರು ಕುಡಿಯೋಣ ಅಂತ ಹೇಳ್ಬಿಟ್ಟು ಇಲ್ಲಿ ನಾನು ಸೋಂಪನ್ನ ಚೆನ್ನಾಗಿ ಅಗೆದು ತಿಂದು, ಇನ್ನು ಸಂಜೆನೂ ಕೂಡ ಆಗಿತ್ತು. ಅದಾದ ನಂತರ ನಾನಿಲ್ಲಿ ಮಾರ್ನಿಂಗು ಸ್ನ್ಯಾಕ್ಸ್ ಏನು ತೊಗೊಳಕ್ಕೆ ಹೋಗಲಿಲ್ಲ, ಅಂದರೆ ಸ್ವಲ್ಪ ಲೇಟಾಗಿ ಊಟನ ಮಾಡಿದ್ರಿಂದ, ಬೆಳಗ್ಗೆ ಟಿಫನ್ನ ತೊಗೊಂಡಿರೋದ್ರಿಂದ ಸ್ನ್ಯಾಕ್ಸ್ ಏನು ತೊಗೊಳಕ್ಕೆ ಹೋಗಲಿಲ್ಲ. ಮತ್ತು ಮಧ್ಯಾಹ್ನದ ಊಟ ಮುಗಿಸಿ ನಾನಿಲ್ಲಿ ಈವ್ನಿಂಗ್ ಆಯ್ತಲ್ಲ, ಹಾಗಾಗಿ ಈವ್ನಿಂಗ್ ಸ್ನ್ಯಾಕ್ಸ್ಗೆ ಇಲ್ಲಿ ಬ್ಲಾಕ್ ಕಾಫಿ ಮತ್ತು ಮಖಾನನ ತೊಗೋತಾ ಇದ್ದೀನಿ. ಇನ್ನು ಹೊರಗೆ ಹೋಗೋದಿತ್ತು, ಅಂದರೆ ಅವತ್ತು ಬ್ಲೌಸ್ ಸ್ಟಿಚಿಗೆ ಕೊಟ್ಟಿದ್ವಲ್ಲ, ಅದನ್ನು ಈಸ್ಕೊಬರೋದಿತ್ತು. ಹಾಗಾಗಿ ನಮ್ಮ ಮನೆಯವರು ಡ್ಯೂಟಿ ಮುಗಿಸ್ಕೊಂಡು ಬರೋವರೆಗೂ ಚಿಂಟು ನಾನು ಕಾಯ್ತಾ ಇದ್ದೀವಿ, ಹೋಗೋಣ ಅವ್ರು ಬಂದ ತಕ್ಷಣ ಅಂತ ಹೇಳ್ಬಿಟ್ಟು. ಮತ್ತು ನಾನೇನು ಒಂದು ವೆಯ್ಟ್ ಲಾಸ್ ಚಾಲೆಂಜು ಮತ್ತು ನೋ ಶುಗರ್ ಚಾಲೆಂಜ್ನ ತೊಗೊಂಡಿದ್ದೀನಿ. ಅದ್ರ ಜೊತೆಗೆ ವಾಟರ್ ಫಾಸ್ಟಿಂಗ್ ಚಾಲೆಂಜ್ನು ಕೂಡ ತೊಗೊಳ್ಳೋಣ ನಾಳೆಗೆ ಅಂತ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್. ಅಂತ ಅಂದರೆ ನೀರನ್ನ ಕುಡಿದು ನನ್ನ ಡೇನ ಸ್ಟಾರ್ಟ್ ಮಾಡಿಕೊಂಡು
ಮತ್ತು ನೀರನ್ನ ಕುಡಿದು ನನ್ನ ಡೇನ ಎಂಡ್ ಮಾಡ್ಕೊಳ್ಳೋಣ ಅಂತ ನಾಳೆ ಆ ರೀತಿ ಪ್ಲ್ಯಾನಿಂಗಲ್ಲಿದ್ದೀನಿ. ಹಾಗಾಗಿ ನಾಳೆ ವಿಡಿಯೋದಲ್ಲಿ ಆ ಒಂದು ವಾಟರ್ ಫಾಸ್ಟಿಂಗ್ದು ಏನೆಲ್ಲ ಬೆನಿಫಿಟ್ಸ್ ಇದೆ, ಅದನ್ನು ಯಾವ ಥರ ಮಾಡಬೇಕು, ಮತ್ತು ಅದನ್ನು ತಪ್ಪು ರೀತಿಲಿ ಮಾಡಿದ್ರೆ ಏನೆಲ್ಲ ನಮಗೆ ಸೈಡ್ ಎಫೆಕ್ಟ್ಸ್ ಆಗುತ್ತೆ, ಮತ್ತು ಅದರಿಂದ ಏನೆಲ್ಲ ಬೆನಿಫಿಟ್ಸ್ ಇದೆ, ಒಳ್ಳೆ ರೀತಿಲಿ ಮಾಡ್ತು ಅಂದರೆ ಏನೆಲ್ಲ ಬೆನಿಫಿಟ್ಸ್ ಇದೆ ಅಂತ ನಾನು ನಾಳಿನ ವೀಡಿಯೋದಲ್ಲಿ ತಿಳಿಸ್ತೀನಿ ಫ್ರೆಂಡ್ಸ್. ನಾಳಿನ ವಿಡಿಯೋ ನೋಡ್ತು ಅಂತ ಅಂದರೆ ನಿಮಗೆ ವಾಟರ್ ಫಾಸ್ಟಿಂಗ್ ಬಗ್ಗೆ ಗೊತ್ತಾಗತ್ತೆ. ಇನ್ನು ಬ್ಲೌಸ್ ಈಸ್ಕೊಂಡು ಬಂದು ಇಲ್ಲಿ ತುಂಬಾ ಚೆನ್ನಾಗಿ ಮಾಡ್ತಾರೆ ಪಾನಿಪುರಿ. ಒಂದು ಬೆಸಗರಳ್ಳಿ ಸರ್ಕಲಲ್ಲಿ ಒಂದು ಅಂಗಡಿ ಇಟ್ಕೊಂಡಿದ್ದಾರೆ, ಅಲ್ಲಿ ತಳ್ಳೋ ಗಾಡಿಲಿನೇ ಆಟೋದಲ್ಲಿ ಇಟ್ಕೊಂಡಿದ್ದಾರೆ. ತುಂಬಾ ಚೆನ್ನಾಗಿ ಮಾಡ್ತಾರೆ ಪಾನಿಪುರಿ, ಮಸಾಲೆ ಪುರಿ ಎಲ್ಲ. ನನ್ನನ್ನು ಬಿಟ್ಟು ಇವರಿಬ್ಬರು ತಿಂತಾ ಇದ್ದಾರೆ. ಎಷ್ಟು ಹೊಟ್ಟೆ ಉರಿಸ್ತವ್ರು ಅಂದರೆ ನನಗೆ ಇವಾಗ ನೋಡ್ತಾ ಇದ್ರು ಅಯ್ಯೋ ಮಿಸ್ ಮಾಡ್ಕೊಂಡ್ನಲ್ಲ ಪಾನಿಪುರಿ, ಒಂದು ವೆಯ್ಟ್ ಲಾಸ್ ಜರ್ನಿ ಸ್ಟಾರ್ಟ್ ಮಾಡಿಕೊಂಡು ಅಂತೇಳಿ. ಹೌದು, ಅಷ್ಟೇ ನಾನು ಒಂದು ವೆಯ್ಟ್ ಲಾಸ್ ಜರ್ನಿ ಸ್ಟಾರ್ಟ್ ಮಾಡಿಕೊಂಡಾಗ ಸ್ಯಾಕ್ರಿಫೈಸ್ ಅನ್ನೋದನ್ನ ತುಂಬಾ ಮಾಡ್ತೀನಿ. ಇದನ್ನು ತಿನ್ನಲ್ಲ ಅಂದರೆ ನಾನು ಅದನ್ನು ತಿನ್ನಲ್ಲ, ತಿನ್ನಬೇಕು ಅಂತ ಅಂದರೆ ತಿನ್ನಲೇಬೇಕು, ಆ ಥರ ನಾನು ಇವಾಗ ತಿನ್ನಲ್ಲ ಅಂತ ಏನು ಬಿಟ್ಟಿದ್ದೀನಿ, ಒಂದಷ್ಟು ದಿನಗಳ ಕಾಲ ಅಂದರೆ ಒಂದಷ್ಟು ತಿಂಗಳುಗಳ ಕಾಲ ನಾನು ತಿನ್ನಲ್ಲ. ಹೆಂಗೆ ನಾನು ಒಂದು ರೈಸ್ನ ಬಿಟ್ಟಿದ್ದೀನಿ ಹಾಗೇ ಬೇರೆ ಜಂಕ್ ಫುಡ್ ಎಲ್ಲನೂ ಕೂಡ ನಾನು ಬಿಟ್ಬಿಟ್ಟಿದ್ದೀನಿ, ತಿನ್ನಕ್ಕೆ ಹೋಗಲ್ಲ. ನನಗೆ ಸ್ವಲ್ಪ ನೋಡ್ತಿದ್ನಲ್ವ, ಹಂಗಾಗಿ ಆಸೆ ತುಂಬಾ ಆಗ್ತಾಯಿತ್ತು. ಇನ್ನು ನಮ್ಮ ಚಿಂಟು ಬೇರೆ ಉರಿಸ್ತಾ ಇದ್ದಾನೆ ನನಗೆ ಚೆನ್ನಾಗಿ. ಅವನು ಪಾನಿಪುರಿ ತಿಂತಾಯಿದ್ದಾನೆ, ಅವರಪ್ಪ ಮಸಾಲೆ ಪುರಿ ತಿಂತಾಯಿದ್ದಾರೆ. ಹಾಗಾಗಿ ತುಂಬ ಚೆನ್ನಾಗಿತ್ತು, ಹಾಗಿತ್ತು ಹಿಂಗಿತ್ತು, ತಿನ್ನಬೇಕಿತ್ತು, ನೀನು ತಿನ್ನು ಅಂತ ಹಿಂಸೆ ಮಾಡ್ತಿರೋ. ನಾನು ತಿನ್ನಲ್ಲ ಅಂದಮೇಲೆ ತಿನ್ನಲ್ಲ, ನೀವು ತಿನ್ನಿ, ನಾನು ಸೈಡಲ್ಲಿ ಇರ್ತೀನಿ ಅಂತ ಹೇಳ್ಬಿಟ್ಟು ಅವ್ರು ತಿನ್ನೋದಕ್ಕೆ ನಾನೇನಕ್ಕೆ ಫೀಲ್ ಮಾಡ್ಕೋಬೇಕು, ಅಂದರೆ ಫೀಲ್ ಆಗುತ್ತೆ, ನೋಡ್ತಾ ಇರ್ತೀನಲ್ವ ಫೀಲ್ ಆಗುತ್ತೆ, ಬಟ್ ತಿನ್ನಲಿ ಅಂತ ಹೇಳ್ಬಿಟ್ಟು ಸುಮ್ಮನೆ ವೀಡಿಯೋ ಮಾಡ್ಕೋತಾ ಇದೆ. ಇನ್ನು ನಮ್ಮ ಚಿಂಟು ಬೊಮ್ಮ ಕೂತ್ಕೋ, ನೀನು ತಿನ್ನು ಅಂತ ಹಿಂಸೆ ಮಾಡ್ತಿದ್ದ. ಬೇಡ ನನಗೆ ನೀನು ತಿನ್ನಪ್ಪ ಅಂದ್ಬಿಟ್ಟು ಸುಮ್ಮನೆ ಆದ. ಇನ್ನು ಬರಬೇಕಾದ್ರೆ ಹಿಂಗಿತ್ತು ಗೊತ್ತಾ ಪಾನಿಪುರಿ, ಮಸಾಲೆ ಪುರಿ ಸಖತ್ತಾಗಿತ್ತು ಅಂತಿದ್ರು. ನಾನು ಅದಕ್ಕೆ ನನ್ನ ನಾಲ್ಗೆ ಎಲ್ಲ ಚುರ್ರ ಅಂತ ಅದೇ, ನೀವು ಉರಿಸ್ಬೇಡಿ ನನ್ನನ್ನು, ಸುಮ್ಮನೆ ಇದ್ಬಿಡಿ ಅಂತ ಅಂದೆ. ಇಲ್ಲ ನಮ್ಮ ಮನೆಯವರು ಸೀರಿಯಸ್ ಆಗಿ ಚೆನ್ನಾಗಿತ್ತು, ನೀನು ತಿಂತೀನಿ ಅಂದಿದ್ರೆ ನಾನು ಕೊಡಿಸ್ತಿದ್ದೆ, ನಾನೇನು ಬೇಡ ಅಂತಿಲ್ಲ, ಬಟ್ ನೀನೇ ಡಯಟ್ ಅಂದ್ಬಿಟ್ಟು ಸುಮ್ಮನೆ ಅದೇ. ನಮ್ಮ ಚಿಂಟು ಹೊಟ್ಟೆ ನೋವು ಬಂದುಬಿಡ್ತದೆ ಅಮ್ಮ ನೀನು ಈ ಥರ ಎಲ್ಲ ಮಾತಾಡ್ತಾ ಇದ್ರೆ, ಸುಮ್ಮನೆ ಇರು, ನಮ್ಮ ಕಣ್ಣಾಕ್ಬೇಡ ನೀನು, ನಮಗೆ ಹೊಟ್ಟೆ ನೋವು ಬಂದ್ಬಿಡ್ತು, ಹಾಲೆ ನನಗೆ ಹೊಟ್ಟೆ ನುಲಿತಾದೆ ಅಂತೆಲ್ಲ ಡೈಲಾಗ್ ಹೊಡಿತಿದ್ದ. ಅದಾದ ನಂತರ ನನಗೂ ಕೂಡ ಅದನ್ನು ನೋಡ್ಬಿಟ್ಟು ಆಸೆ ಆಯ್ತಲ್ಲ, ಬಂದು ನಾನಿಲ್ಲಿ ಅಕ್ಕಿ ಹಪ್ಪಳನ ಈ ರೀತಿ ಸುಟ್ಕೊಂಡು ತಿಂತಾಯಿದ್ದೀನಿ. ಒಂದೆರಡು ತಿಂತಿದ್ದೋಳು, ಇವತ್ತೊಂದು 3 ಸುಟ್ಕೊಂಡು ತಿಂತಾಯಿದ್ದೀನಿ. ಅಂದರೆ ಅದನ್ನು ನೋಡಿದ್ನಲ್ಲ, ಏನಾದರೂ ಕುರ್ಮನ್ ತಿನ್ನಬೇಕು, ಇಲ್ಲ ಅಂದರೆ ಏನೋ ಒಂದು ನಾಲ್ಗೆಗೆ ಚುರ್ರನ್ಬೇಕು, ಆ ಥರ ತಿನ್ನಬೇಕು ಅಂತ ಅನ್ನಿಸ್ತಿತ್ತು. ಹಾಗಾಗಿ ನಾನು ಇಲ್ಲಿ ಬಂದು ಅಕ್ಕಿ ಹಪ್ಪಳನ ಸುಟ್ಕೊಂಡು ಈ ರೀತಿ ಎಣ್ಣೆಗೆ ಹಾಕಿಲ್ಲ ಸುಟ್ಕೊಂಡು ತಿಂತಾಯಿದ್ದೀನಿ. ಇನ್ನು ಮನೆಯವರಿಗೆಲ್ಲ ಟೈಮ್ ಆಗಿತ್ತಲ್ಲ, ತರಕಾರಿ ಬನ್ಸಿರೋವೆಲ್ಲನೂ ಯೂಸ್ ಮಾಡಿಕೊಂಡು ಬಿಸಿ ಉಪ್ಪಿಟ್ಟನ್ನ ಮಾಡಿಕೊಟ್ಟೆ. ಅವರು ಕೂಡ ಮೊಸರಿತ್ತು, ಬಿಸಿ ಇದನ್ನೇ ತಿಂದರು. ಅವ್ರದ್ದೆಲ್ಲ ಊಟ ಮಾಡ್ತಾಯಿದ್ರು, ನಾನು ಕೂಡ ನನ್ನ ನೈಟ್ ಊಟನ ಮಾಡ್ಕೋಬೇಕಲ್ಲ ಅಂತೇಳಿ ಇಲ್ಲಿ ನಾನು ಏನೋ ಒಂದು ಓಟ್ಸ್ದು ಗಂಜಿನ ಮಾಡ್ಕೋತಾ ಇದ್ದೀನಿ. ನಿಮಗೆ ಲಾಸ್ಟ್ ವೀಡಿಯೋದಲ್ಲಿ ತಿಳಿಸಿದ್ದೀನಿ ಓಟ್ಸ್ ಗಂಜಿ ಯಾವ ರೀತಿ ಮಾಡ್ಕೊಳ್ಳೋದು ಅಂತ. ನಿಮ್ಗೆ ಏನಾದರೂ ಟೈಮ್ ಇಲ್ಲ, ಬೇಗನೆ ಬ್ರೇಕ್ಫಾಸ್ಟ್ ಮಾಡ್ಕೋಬೇಕು, ಇಲ್ಲ ಅಂದರೆ ನೈಟ್ ಊಟನೂ ಕೂಡ ಮುಗಿಸ್ಕೋಬೇಕು ಅಂತ ಅಂದಾಗ 2ರಿಂದ 3 ಸ್ಪೂನ್ ಓಟ್ಸ್ನ ಹಾಕ್ಕೊಂಡು ಈ ರೀತಿ ಗಂಜಿ ಮಾಡ್ಕೊಬಿಡ್ತು ಅಂದರೆ ಸೇಮ್ ನಾವು ರಾಗಿ ಗಂಜಿ ಮತ್ತು ರವೆ ಗಂಜಿ ಯಾವ ರೀತಿ ಮಾಡ್ಕೋತೀವಿ ಅದೇ ರೀತಿ ಉಪ್ಪನ್ನ ಸೇರಿಸ್ಕೊಂಡು ಈ ಒಂದು ಗಂಜಿನ ಮಾಡ್ಕೊತು ಅಂತ ಅಂದರೆ ನಮ್ಮ ಬೆಳಗಿನ ಟಿಫನ್ನು ನೈಟ್ ಊಟಕ್ಕೆ ಏನಾದರೂ ಲೇಟ್ ಆಗಿತ್ತು ಅಂದರೆ ನಮ್ಮ ಎರಡು ಕೂಡ ಬೇಗನೆ ಮುಗಿಸ್ಕೋಬೋದು, ತುಂಬ ಈಸಿಯಾಗಿ ಮಾಡ್ಕೋಬೋದು. ಇನ್ನು ನೈಟು ಊಟ ಎಲ್ಲ ಮುಗಿಸಿ ಕೂತಿದ್ವಿ, ಹಣ್ಣು ಕೊಟ್ಟಿದ್ರು, ಅಂದರೆ ಏನು ಹೇಳ್ತೀವಿ ಹಲಸಿನ ಹಣ್ಣನ್ನು ಕೊಟ್ಟಿದ್ರು. ಅದನ್ನು ಕಟ್ ಮಾಡಿ ತಿನ್ನಬೇಕು ಅಂತ ಚಿಂಟು ತುಂಬಾ ಹಠ ಮಾಡ್ತಿದ್ದ. ಅವನಿಗೆ ತಿನ್ನೋ ಆಸೆ ಇಲ್ಲ, ಅದನ್ನು ಬಿಡಿಸ್ಬೇಕು ಈ ರೀತಿ ಅಂದ್ಬಿಟ್ಟು ಆಸೆ. ಅವರಪ್ಪ ಹಂಗೂ ಕೈಗೆಲ್ಲ ಅಂಟತ್ತೆ, ನೀನು ಬಿಡಿಸ್ಬೇಡ ನಾನು ಬಿಡಿಸ್ಕೊಡ್ತೀನಿ ತಿನ್ನು ಅಂದರು. ಹಂಗೂ ಕೇಳ್ದೇನೆ ನಾನೇ ಬಿಡಿಸ್ಬೇಕು, ನಾನು ತಿನ್ನಲ್ಲ ಅಂತೇಳಿ ಬಿಡಿಸ್ಕೊಂಡು ಕೂತಿದ್ದ. ಈ ಟೈಮಲ್ಲಿ ಅಲ್ವಾ ಹಲಸು ಮಾವು ಎಲ್ಲ ಬಿಡೋದು, ಹಾಗಾಗಿ ಇನ್ನು ನಮಗೆ ಹಲಸು ಮಾವುದೇನು ಕೊರತೆ ಇರಲ್ಲ. ಇನ್ನೊಂದು 2-3 ತಿಂಗಳವರೆಗೂ ತಿಂತಾನೆ ಇರ್ತೀವಿ. ಇನ್ನು ಮಾವಿನ ಹಣ್ಣಂತೂ ತುಂಬಾ ಇಷ್ಟ, ತಿಂತಾನೆ ಇರ್ತೀವಿ ತರಿಸ್ಕೊಂಡು. ಮತ್ತು ಫ್ರೆಂಡ್ಸ್ ನಾನು ಕೂಡ ಒಂದು 3ರಿಂದ 4 ಪೀಸ್ ಹಣ್ಣನ್ನು ತಿಂದು ನನ್ನ ಒಂದು 46ನ ಡೇನ ನಾನು ಇಲ್ಲಿಗೆ ಮುಗಿಸ್ಕೊತಾ ಇದ್ದೀನಿ ಫ್ರೆಂಡ್ಸ್. ಯಾರೆಲ್ಲ ವೀಡಿಯೋನ ಕೊನೆವರೆಗೂ ನೋಡಿದ್ರಿ ಎಲ್ರಿಗೂ ಕೂಡ ಥ್ಯಾಂಕ್ಸ್ನ ತಿಳಿಸ್ತಾ, ಹಾಗೆ ವಿಡಿಯೋ ನೋಡೋದ್ರ ಜೊತೆಗೆ ಪ್ಲೀಸ್ ಒಂದು ಲೈಕ್ನ ಮಾಡಿ, ಮತ್ತು ಇನ್ನು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಎಲ್ರಿಗೂ ಬಾಯ್ ಆ್ಯಂಡ್ ಗುಡ್ ನೈಟ್ ಫ್ರೆಂಡ್ಸ್.